ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಪಾಯಿಂಟ್ ಆಫ್ ವ್ಯೂ ಅಂತ ಕೇಳಿದ್ರೆ, ಜುಲೈ 30 ನಿಮಗೆ ನಿಮ್ಮ Kcet ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ದೆನ್ ರಿಸಲ್ಟ್ಸ್ ಆದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನು. ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಲೇ ವಿಡಿಯೋ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸುಮಾರು ಜನ ಕೇಳ್ತಾ ಇದ್ದೀರಾ ಮತ್ತೆ ಬೇಕು ಅಂತಂದರೆ ಇಲ್ಲಿ ಡೀಟೇಲಾಗಿ ಮಾಡಿಕೊಡ್ತೀನಿ. ಏನೇನು ಡಾಕ್ಯುಮೆಂಟ್ಸ್ನ ಅರೇಂಜ್ ಮಾಡ್ಕೊಬೇಕಾಗುತ್ತೆ, ನೀವು ಯಾರ್ಯಾರ ಹತ್ರ ಸೈನ್ ಹಾಕ್ಸ್ಕೊಬೇಕು, ಎಷ್ಟು ಕಾಪಿ ರೆಡಿ ಮಾಡ್ಕೊಬೇಕು, ಯಾವ ರೀತಿ ಇದನ್ನು ಪ್ರೆಸೆಂಟ್ ಮಾಡೋದು, ನಿಮ್ಮ ಕರೆದಾಗ ನೀವೇನೇನು ತೊಗೊಂಡೋಗ್ಬೇಕು, ಆ್ಯಂಡ್ ಏನೇನು ವ್ಯವಸ್ಥೆ ಮಾಡ್ಕೊಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಬೇಕು ಅಂತಂದರೆ ಕೇಳಿ ವಿಡಿಯೋ ಮಾಡ್ಕೊಳ್ಳೋಣ. ಇದಾದ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿ ಬರುತ್ತೆ. ಆಪ್ಷನ್ ಎಂಟ್ರಿಲಿ ಏನು ಮಾಡ್ತಿರೋದಂದರೆ, ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಆ್ಯಂಡ್ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಹಾಕಿದ್ದ ಮುಂಚೆ ನೀವು ಯೋಚನೆ ಮಾಡ್ಕೊಂಡು ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಡಿಸ್ಕಸಿಂಗ್ ಫ್ಯಾಕ್ಟರ್ ಅದು ಅಂದರೆ ಯಾವ ಫ್ಯಾಕ್ಟರ್ಸನ್ನು ಇಟ್ಕೊಂಡು ನಾವು ಕಾಲೇಜಸನ್ನು ಡಿಸೈಡ್ ಮಾಡ್ಕೊಬೇಕು, ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆ ಗಂಟ ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಮ್ಗೆ ತಲುಪಾಗುತ್ತೆ. ಆ್ಯಂಡ್ ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈಗ ವಿಡಿಯೋದಲ್ಲಿ ಏನೇನು ಫ್ಯಾಕ್ಟರ್ಸನ್ನು ಡಿಸ್ಕಸ್ ಮಾಡ್ತೀವಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ವಿ ಆರ್ ಗೋನ್ ಟು ಡಿಸ್ಕಸ್ ಅಬೌಟ್ VTU ಮತ್ತು ಆಟೋನಮಸ್ ಮಧ್ಯೆ ಇರೋ ಡಿಫ್ರೆನ್ಸ್ ಬಗ್ಗೆ. ಸೆಕೆಂಡ್ಲಿ, ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರು, ಎಷ್ಟೋ ಜನ ಕನ್ಫ್ಯೂಷನ್ಗೊಳಗಾಗಿ ಇಲ್ಲೇ ಮಿಸ್ಟೇಕ್ ಮಾಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಕಾಲೇಜ್ ಬೆಸ್ಟಾ ಅಥವಾ ಬ್ರಾಂಚ್ ಬೆಸ್ಟಾ ಅಂತ ನೋಡ್ತೀರಾ. ಒಳ್ಳೆಯ ಕಾಲೇಜಲ್ಲಿ ಲೋವೆಸ್ಟ್ ಬ್ರಾಂಚ್ ಸಿಕ್ಕಿರುತ್ತೆ ನಮಗೆ, ಅಥವಾ ಒಂದು ಸುಮಾರು ಆವ್ರೇಜ್ ಕಾಲೇಜಲ್ಲಿ ಒಂದು ಒಳ್ಳೆ ಬ್ರಾಂಚ್ ಸಿಕ್ಕಿರುತ್ತೆ. ಇವೆರಡರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅಂತ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಇದ್ರ ಬಗ್ಗೆ ಒಂದು ದೊಡ್ಡ ಪುಲಿಸ್ ಸ್ಟಾಪನ್ನೇ ಕೊಟ್ಬಿಡ್ತೀನಿ ನಿಮಗೆ ಕನ್ಫ್ಯೂಷನ್ನೇ ಇರಬಾರ್ದು ಇದು ಅಂತ ಒಂದು ಕ್ಲಾರಿಟಿ ಆನ್ಸರ್ ಕೊಡ್ತೀನಿ ಇದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ಲಿ ಏನಪ್ಪ ಅಂತಂದರೆ, ಯಾವ ಒಂದು ಟಿಯರ್ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು. ಈ ಟಿಯರ್ ಫ್ಯಾಕ್ಟರ್ ಏನಿದೆ ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಮಿಸ್ ಮಾಡ್ಕೊಂಡ್ರೆ ಎಡವಟ್ ಆಗುತ್ತೆ ನಿಮಗೆ, ಆಯಿತಾ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್, ನೀವು ಗೂಗಲ್ ಮಾಡಿದ್ರೆ ಆಟೋನಮಸ್ ಡೆಫಿನೇಷನ್ ಈ ರೀತಿ ಬರುತ್ತೆ. ಆಟೋನಮಸ್ ಕಾಲೇಜಸ್ ಆರ್ ಕಾಲೇಜಸ್ ದಟ್ ಆರ್ ಅಫಿಲಿಯೇಟೆಡ್ ಟು ಸಮ್ ಯೂನಿವರ್ಸಿಟಿ. ಮೋಸ್ಟ್ ಕಾಲೇಜಸ್ ಆರ್ ಅಫಿಲಿಯೇಟೆಡ್ ಟು VTU ಬಟ್ ಫಾರ್ಮ್ ದೇರ್ ಓನ್ ಸಿಲೆಬಸ್ ಆ್ಯಂಡ್ ಕಂಡಕ್ಟ್ ದೇರ್ ಓನ್ ಎಕ್ಸಾಮ್ಸ್ ಅಂತ ಇದೆ, ಆಯಿತಾ. ಆ್ಯಂಡ್ ದ ಡಿಗ್ರಿ ಹವರ್ ಇಸ್ ಸ್ಟಿಲ್ ಅವಾರ್ಡೆಡ್ ಬೈ VTU. ಮೋಸ್ಟ್ ಅದರ್ ಕಾಲೇಜಸ್ ಫಾಲೋ ದ VTU ಸಿಲೆಬಸ್ ಆ್ಯಂಡ್ ದ ಎಕ್ಸಾಮ್ಸ್. ಏನು ಗೊತ್ತಾ, ಆಟೋನಮಸ್ ಕಾಲೇಜಿಂದ ಅಂದ ತಕ್ಷಣ ಅವ್ರದ್ದೇ ಒಂದು ಎಕ್ಸಾಮ್ ಇರುತ್ತೆ, ಅವ್ರದ್ದೊಂದು ಯೂನಿವರ್ಸಿಟಿ ಇರುತ್ತೆ, ಅವ್ರದ್ದೊಂದು ಸಿಲೆಬಸ್ ಇರುತ್ತೆ. ಆ್ಯಂಡ್ ಅಲ್ಲಿ ಅವ್ರು ಹಾಕಿದ್ದೆ ರೂಲ್ಸು. ನೀವು ಅಕಸ್ಮಾತ್ ರೂಲ್ಸ್ ಫಾಲೋ ಮಾಡಲಿ ಅವ್ರು ಫೈನ್ ಹಾಕ್ಕೊಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದೇ ತುಂಬ ಸ್ಟ್ರಿಕ್ಟ್ ಆಗಿರೋದು ಆಟೋನಮಸ್ ಒಂದು ರೇಂಜ್ಗೆ, ಆಯಿತಾ. VTU ಆದರೆ ಹಂಗಲ್ಲ, ಎಲ್ಲರಿಗೂ ಒಂದೇ. ಈಗ VTU ಅಲ್ಲಿ ಒಂದು ಸರ್ಕ್ಯುಲರ್ ಬಂತಾ, ಎಲ್ಲರಿಗೂ ಅದೇ ಸರ್ಕ್ಯುಲರೇ ಸ್ಪ್ರೆಡ್ ಆಗುತ್ತೆ, ಎಲ್ಲ ಕಡೆ ಯೂನಿಟಿ ಇರುತ್ತೆ. ಆ್ಯಂಡ್ VTUದ ಅಡ್ವಾಂಟೇಜ್ ಹೇಳ್ತೀನಿ, ಆಟೋನಮಸ್ ಅಡ್ವಾಂಟೇಜ್ ಹೇಳ್ತೀನಿ, ನೋಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ನಂಬರ್ ಆಫ್ ಕಾಲೇಜಸ್ ಬರೋದಾದರೆ, VTU ಅಲ್ಲಿ ನಂಬರ್ ಆಫ್ ಕಾಲೇಜಸ್ ತುಂಬ ಜಾಸ್ತಿ ಇದೆ ಕಂಪೇರ್ ಟು ಆಟೋನಮಸ್ ಆಗಬೇಕು ಅಂತಂದರೆ ಅವರು ತುಂಬ ಕನ್ಸ್ಟೆಂಟ್ಸನ್ನು ದಾಟ್ಕೊಂಬರ್ಬೇಕಾಗತ್ತೆ. ಒಂದಷ್ಟು ವರ್ಷ ಅವರು ಒಂದು VTU ಅಂಡ್ರಲ್ಲಿ ಬಂದು ಆ ಸಿಲೆಬಸನ್ನು ಫಾಲೋ ಮಾಡಿ ಒಂದು ಒಳ್ಳೆ ಪ್ಲೇಸ್ಮೆಂಟ್ಸ್ ತೊಗೊಂಡು ಇನ್ಫ್ರಾಸ್ಟ್ರಕ್ಚರು ಮತ್ತು ಅಲ್ಯುಮಿನಿ ಕಾಂಟ್ಯಾಕ್ಟು ಇದ್ರ ಬಗ್ಗೆ ಇದೆಲ್ಲ ಇಟ್ಕೊಂಡಿದ್ರೆ ಅವ್ರ ಕಾಲೇಜು ಮತ್ತು NBA, NAC ಇಂಥ ಕೆಲವೊಂದಷ್ಟು ಅಕ್ರೆಡಿಟೇಷನ್ ಬೋರ್ಡ್ಸ್ ಇರ್ತವೆ. ಆ ಒಂದು ಬೋರ್ಡ್ಸ್ಗಳಿಂದ ಒಳ್ಳೊಳ್ಳೆ ರ್ಯಾಂಕ್ ಹೊಂದಿರೋದಕ್ಕೆ ಆವಾಗ ಈ ಕಾಲೇಜು ಆಟೋನಮಸ್ಗೆ ಅಪ್ಲೈ ಮಾಡಬಹುದು. ಆ್ಯಂಡ್ ಆಮೇಲೆ ಆಟೋನಮಸ್ ಸ್ಯಾಂಕ್ಷನ್ ಮಾಡ್ತಾರೆ. ಇಲ್ಲ ಅಂತಂದರೆ ಆಟೋನಮಸ್ ಕಾಲೇಜ್ ಆಗತಕ್ಕಂಥದ್ದು ಅಷ್ಟು ಈಸಿ ಇಲ್ಲ. ಸೊ ಅದಕ್ಕೋಸ್ಕರ ಆಟೋನಮಸ್ ಕಾಲೇಜ್ಗಳು ಒಂದು ಒಳ್ಳೆ ಸ್ಟ್ಯಾಂಡರ್ಡಲ್ಲಿ ಇರ್ತವೆ, ಆಯಿತಾ. ನೆಕ್ಸ್ಟು ರೂಲ್ಸಿಗೆ ಬರೋದಾದ್ರೆ, ನಾನು ಆಗಲೇ ಹೇಳಿದೆ VTU ಎಲ್ಲ ಕಾಲೇಜ್ಗಳದ್ದು ಎಲ್ಲೆಲ್ಲಿ ಎಷ್ಟು ಕಾಲೇಜ್ಗಳಿದೆ ಎಲ್ಲದಕ್ಕೂ ಸೇಮ್ ಇರೋ ರೂಲ್ಸು. ಆಟೋನಮಸ್ ಕಾಲೇಜಲ್ಲಿ ಡಿಫರ್ ಆಗ್ತಾ ಹೋಗುತ್ತೆ, ಅಂದರೆ ಅವ್ರ ಕ್ಯಾಂಪಸ್ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ನೆಕ್ಸ್ಟು ಪ್ಯೂರ್ ಗೌರ್ಮೆಂಟ್ ಕಾಲೇಜ್ಗಳು ಎಲ್ಲಿ ಸಿಗ್ತವೆ ಅಂತಂದರೆ VTU ಅಂಡ್ರಲ್ಲಿ ಸಿಗ್ತವೆ ನಿಮಗೆ. ಗೌರ್ಮೆಂಟ್ ಕಾಲೇಜ್ ಆಫ್ KRಪೇಟೆ, ಗೌರ್ಮೆಂಟ್ ಕಾಲೇಜ್ ಆಫ್ ಹಾಸನ್ನು, ಗೌರ್ಮೆಂಟ್ ಕಾಲೇಜ್ ಆಫ್ ಮಂಡ್ಯ, ಇದೆಲ್ಲ ಏನೇನಿದೆ ಇದೆಲ್ಲ ಪ್ಯೂರ್ VTU, ಆಯಿತಾ. ಯಾವುದೇ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಬಂದ್ರೂ ಕರ್ನಾಟಕದಲ್ಲಿ ಫಸ್ಟು ಅದು VTU ಸಿಲೆಬಸ್ಸನ್ನೇ ಫಾಲೋ ಮಾಡಬೇಕು, ಆಯಿತಾ. ಸೊ VTU ಸಿಲೆಬಸ್ಸನ್ನೇ ಫಾಲೋ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಕಂಪ್ಲೀಟ್ ಝೀರೋ ಫೀಸಲ್ಲಿ ನಿಮಗೆ, ಅಥವಾ ಒಂದು ಸರ್ಟೆನ್ ಅಮೌಂಟ್ ಆಫ್ ಫೀಸಲ್ಲಿ ನಿಮಗೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ನೆಕ್ಸ್ಟು ಕ್ಯಾಂಪಸ್ ಅಥವಾ ಪ್ಲೇಸ್ಮೆಂಟ್ಸಿಗೆ ಬರೋದಾದರೆ, ಆಟೋನಮಸಲ್ಲಿ ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಪೂರ್ತಿ ಜಾಸ್ತಿ ಅಂತ ಹೇಳ್ತಲ್ಲ, ಕಂಪೇರಿಟಿವ್ಲಿ ಜಾಸ್ತಿ ಇರುತ್ತೆ ದ್ಯಾನ್ ದ VTU. VTU ಅಲ್ಲಿ ಕೆಲವೊಂದಷ್ಟು ಕಾಲೇಜ್ಗಳು ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಲೈಕ್ ಯಾವ ರೀತಿ ಅಂತಂದರೆ, ಆಟೋನಮಸ್ ಆಗೋಕ್ಕೆ ನೀನು ಹತ್ತಿರ ಇರ್ತಾವಲ್ಲ ಅಂಥ ಕಾಲೇಜ್ಗಳಲ್ಲಿ ಸಖತ್ತಾಗಿರುತ್ತೆ ಪ್ಲೇಸ್ಮೆಂಟ್ಸ್ಗಳು. ಈವನ್ ಆಟೋನಮಸ್ಗಿಂತ ಒಂದು ಕಾಲೇಜಲ್ಲಿ ಚೆನ್ನಾಗೇ ಇರ್ತವೆ ಪ್ಲೇಸ್ಮೆಂಟ್ಗಳು, ಆಯಿತಾ. ನೆಕ್ಸ್ಟು ಎಕ್ಸಾಮ್ಸ್ ಆ್ಯಂಡ್ ಬ್ಯಾಕ್ಲಾಗ್ಸ್ ಇದಕ್ಕೆ ಬರೋದಾದರೆ, VTU ಮೋರ್ ಫ್ಲೆಕ್ಸಿಬಲ್, ಆಯಿತಾ. ಹೆಂಗೆ ಅಂತಂದರೆ, ನಾನು ನಿಮಗೊಂದು ಈಗ ಸ್ಕ್ರೀನ್ ಮೇಲೆ ಒಂದು ಹಾಲ್ ಟಿಕೆಟ್ ತೋರಿಸ್ತೀನಿ ನಾನು ನಿಮಗೆ. ಇವರು 23 ಬ್ಯಾಕ್ಲಾಗ್ಸ್ ಇಟ್ಕೊಂಡಿದ್ದಾರೆ, 26 or 23 ಇಟ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಒಟ್ಟಿಗೆ ಬರೀತಿದ್ದಾರೆ, ಆಯಿತಾ. ಈ ರೀತಿಯೂ ಇಟ್ಕೊಂಡು ಬ್ಯಾಕ್ಲಾಗ್ಸನ್ನು ನೀವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ. ಆದರೆ ಆಟೋನಮಸ್ ಆ ರೀತಿ ಅಲ್ಲ. ಆಟೋನಮಸಲ್ಲಿ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಈಗ ರಿಸಲ್ಟ್ಸ್ ಬರೋಕ್ಕಿಂತ ಮುಂಚೆನೇ ನೀವು ಇನ್ನೊಂದು ಸತಿನೂ ಎಕ್ಸಾಮ್ ಬರ್ಬಿಡ್ಬೋದು. ಆ ಒಂದು ಟಾಪಿಕ್ ಎಲ್ಲಿ ನೀವು ಫೇಲ್ ಆಗಿರ್ತೀರ ಅಲ್ಲಿ.
ಸೊ ಈ ರೀತಿ ಎಲ್ಲ ನಡೆಯುತ್ತೆ ಆಟೋನಮಸಲ್ಲಿ. ಸೊ ಆಟೋನಮಸ್ ಒಂಥರ ಫ್ಲೆಕ್ಸಿಬಲು, ಆದರೆ VTU ನೀವು ಎಳ್ಕೊಂಡು ಬರೋಂಗಿದ್ರೆ ನನ್ನ ಪ್ರಕಾರ ಯಾರು ಆ ಥರ ಮಾಡಿಬಿಡಿ, ಯಾರು ಆ ಥರ ಮಾಡೋದಿಲ್ಲ ಅಂತ ಅನ್ಕೋತೀನಿ. ಸೊ ಈ ರೀತಿ ಆಗುತ್ತೆ. ಎಕ್ಸಾಮ್ಸನ್ನು ಫ್ಲೆಕ್ಸಿಬಲಾಗಿ ಇಟ್ಕೊಂಡು ಹೋಗ್ಬೋದು. ಎಲ್ಲಿ VTU ಅಲ್ಲಿ ಆಟೋನಮಸಲ್ಲಿ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಅವರು ಅದನ್ನೇ ಹೇಳ್ತಾರೆ ನಿಮಗೆ, ಆಯಿತಾ. ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ ಬಂದರೆ ಸೇಮ್ ಫಾರ್ ಆಲ್ VTU ಗೌರ್ಮೆಂಟ್ ಕಾಲೇಜಸ್ಸು. ಆಟೋನಮಸ್ ಸ್ಟಿಲ್ ಆಟೋನಮಸಲ್ಲಿ ಸ್ವಲ್ಪ ಡಿಫರ್ ಆಗುತ್ತೆ. VTU ಆದರೆ ಎಲ್ಲ ಕಾಲೇಜ್ಗಳಿಗೂ ಸೇಮೇ ಇರುತ್ತೆ ಫೀಸ್, ಆಯಿತಾ. ನೆಕ್ಸ್ಟು ಏಡೆಡ್ ಮತ್ತು ಅನ್ಏಡೆಡ್ ಕಾಲೇಜ್ಗಳ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಏನು ಗೊತ್ತಾ, ಏಡೆಡ್ ಕಾಲೇಜ್ಗಳು ಅಂತಂದರೆ ಗೌರ್ಮೆಂಟ್ಸ್ನ ಕೆಲವೊಂದಿಷ್ಟು ಫಂಡ್ಸನ್ನು ರಿಸೀವ್ ಮಾಡ್ಕೊತಾರೆ. ಅನ್ಏಡೆಡ್ ಕಾಲೇಜ್ಗಳೇನಪ್ಪ ಅಂತಂದರೆ ಗೌರ್ಮೆಂಟ್ಸ್ನ ಯಾವುದೇ ರೀತಿ ಫಂಡ್ಸನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ಲ, ಆಯಿತಾ. ಇದೇ ಏಡೆಡ್ ಮತ್ತು ಅನ್ಏಡೆಡ್ ಕಾಲೇಜ್ಗಳ ಮಧ್ಯೆ ಇರೋ ಡಿಫ್ರೆನ್ಸು. ಈಗ ಬರೋಣ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರು ಏನಪ್ಪ ಅಂತಂದರೆ ಕಾಲೇಜ್ ಚೂಸ್ ಮಾಡಬೇಕಾ ಅಥವಾ ಬ್ರ್ಯಾಂಚ್ ಚೂಸ್ ಮಾಡಬೇಕಾ ಅಂತಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ಇಲ್ಲಿ ಏನಿರುತ್ತೆ ಗೊತ್ತಾ, ಒಂದು ಗುಡ್ ಕಾಲೇಜ್ ಇರುತ್ತೆ, ಅಲ್ಲಿ ನಿಮ್ಗೊಂದು ಲೋಯೆಸ್ಟ್ ಬ್ರಾಂಚ್ ಸಿಕ್ಕಿರುತ್ತೆ. ಇನ್ನೊಂದು ಒಂದು ಆವ್ರೇಜ್ ಕಾಲೇಜ್ ಇರುತ್ತೆ, ಅಲ್ಲಿ ನಿಮಗೆ ಟಾಪ್ ಬ್ರಾಂಚ್ ಸಿಕ್ಕಿರುತ್ತೆ, ಆಯಿತಾ. ಇವಾಗ ಇವೆರಡರಲ್ಲಿ ಏನು ಚೂಸ್ ಮಾಡಬೇಕು ಅಂತ ನೀವು ನನ್ನ ಕೇಳಿದ್ರೆ ನಾನು ಹೇಳ್ತೀನಿ, ಒಂದು ಒಳ್ಳೆ ಕಾಲೇಜನ್ನು ಚೂಸ್ ಮಾಡಿ. ಸೊ ಗೋ ಫಾರ್ ಆಪ್ಷನ್ 1. ಏನಕ್ಕೆ ಅಂತಂದರೆ ಈಗ ಪ್ಲೇಸ್ಮೆಂಟ್ಗೆ ಯಾರು ಅಟೆಂಡ್ ಆಗ್ತೀರಾ ನೀವು, ಅಂದರೆ ನೀವು ಕಾಲೇಜನ್ನು ಯಾರು ಚೂಸ್ ಮಾಡ್ತೀರಾ, ಅದರಲ್ಲಿ 90% ಆಫ್ ದ ಜನದ್ದು ಅಲ್ಟಿಮೇಟ್ ಗೋಲ್ ಏನಾಗಿರುತ್ತೆ ಅಂತಂದರೆ ಪ್ಲೇಸ್ಮೆಂಟ್ಸ್ ಆಗಿರುತ್ತೆ. ಸೊ ಇನ್ನು 10% ಜನ ಏನಿರ್ತಾರೆ, ಇವರು ಹೈಯರ್ ಸ್ಟಡೀಸ್ ಅಂತ ಹೊಂಟೋಗ್ಬಿಡ್ತಾರೆ, ಹೈಯರ್ ಸ್ಟಡೀಸ್ ಅಂತ ಅಂದ್ಬಿಟ್ಟು. ಸೊ ಇವ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ನಮ್ಗೆ ಬೇಕಾಗಿರೋದು ಪ್ಲೇಸ್ಮೆಂಟ್ಸ್ ಎಲ್ಲಾಗುತ್ತೆ ಹೇಳಿ. ಯಾವ ಕಾಲೇಜಲ್ಲಿ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಒಂದು ಒಳ್ಳೆ ಹೆಸರು ಮಾಡಿರೋದು ಯಾವ ಕಾಲೇಜು, ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂತಂದರೆ ಈಗ ನೋಡು, ಆರ್ ವಿ ಕಾಲೇಜ್ಗೆ ಹೋಗೋಣ ಪ್ಲೇಸ್ಮೆಂಟ್ಸ್ಗೆ. ಈಗ ನಾನೊಂದು ಕಂಪನಿ ಕ್ರಿಯೇಟ್ ಮಾಡಿದ್ದಾರೆ, RV ಕಾಲೇಜಲ್ಲಿ ಒಂದು ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳಿರ್ತಾರೆ. ಸೊ ಅಲ್ಲಿಂದ ಹೋದರೆ ನಮಗೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂತ ನಾನು ಇಂಟೆನ್ಷನ್ ಬರೋದು. ಸೊ ನಾನು ಅದಕ್ಕೆ RV ಕಾಲೇಜ್ಗೆ ಹೋಗ್ತೀನಿ, ನಾನು ಕಂಪನಿ ಕ್ರಿಯೇಟ್ ಮಾಡಿದರೆ ನಾನು ಈ ರೀತಿ. ಸೊ ಎಲ್ಲ ಕಾಲೇಜ್ಗಳು ಎಲ್ಲ ಕಂಪನಿಗಳು, ಮೋಸ್ಟ್ ಆಫ್ ದ ಕಂಪನಿಗಳು RV ಕಾಲೇಜ್ಗೆ ರಿಕ್ರೂಟ್ಮೆಂಟ್ ಗಂಟ ಹೋಗ್ತವೆ, ಆಯಿತಾ. ನೆಕ್ಸ್ಟ್ ಸೆಕೆಂಡ್ಲಿ ಏನಾಗುತ್ತೆ ಅಂತಂದರೆ ಈ RV ಕಾಲೇಜ್ ಅದಾದಮೇಲೆ ಏನು ಬರ್ತವೆ, ಈ ಥರ ಕಾಲೇಜ್ಗಳಿಗೆ ಬರ್ತಾರೆ, ಆಯಿತಾ. ಸೊ ಜಾಸ್ತಿ ಕಂಪ್ನಿಗಳು ವಿಸಿಟ್ ಮಾಡೋದಲ್ಲಿ ಟಾಪ್ ಕಾಲೇಜ್ಗಳಿಗೆ, ಆಯಿತಾ. ಸೊ ಅದಕ್ಕೋಸ್ಕರ ನೀವು ಟಾಪ್ ಕಾಲೇಜ್ಗಳಿಗೆ ಸೇರ್ಕೊಳ್ಳಿ. ಪ್ಲೇಸ್ಮೆಂಟ್ ಬಗ್ಗೆ ವರಿಯಾಗೋ ಅವಶ್ಯಕತೆ ನೀವು ಈಗ IP ಸಿಕ್ಕಿರುತ್ತೆ ಅಂದ್ಕೊಳ್ಳಿ, ಯಾವುದೋ ಒಂದು ಬ್ರಾಂಚಲ್ಲಿ ನಿಮಗೆ ಈಗ ಟಾಪ್ ಕಾಲೇಜಲ್ಲಿ IP ಸಿಕ್ಕಿರುತ್ತೆ. IPಗೆ ಪ್ಲೇಸ್ಮೆಂಟ್ಗಳು ತುಂಬ ಕಡಿಮೆ, ಆಯಿತಾ. ಆದರೆ ಇವರು ಇಂಟರ್ ಬ್ರಾಂಚ್ ಪ್ಲೇಸ್ಮೆಂಟ್ಗಳನ್ನ ಅಟೆಂಡ್ ಮಾಡಬಹುದು. ನೀವು ಅಕಸ್ಮಾತ್ CS ಅಲ್ಲಿ ಇಂಟ್ರೆಸ್ಟ್ ಇದ್ದು ನೀವು ಸ್ವಲ್ಪ ಕೋಡಿಂಗ್ ಕಲ್ತ್ಕೊಂಡಿದ್ರೆ ಆರಾಮಾಗಿ ನೀವು ಬಂದುಬಿಟ್ಟು CS ಜಾಬನ್ನು ತೊಗೊಬೋದು. ಬೇರೆ ಬ್ರಾಂಚ್ ಓದಿದ್ದೇನೋ, ಇಲ್ಲಿ ಬ್ರಾಂಚ್ ಮ್ಯಾಟ್ರ್ ಆಗೋದಿಲ್ಲ, ನಿಮ್ಮ ನಾಲೆಜ್ ಮ್ಯಾಟ್ರ್ ಆಗುತ್ತೆ, ಆಯಿತಾ. ಡಿಗ್ರಿ ಇವಾಗ ಟೆಸ್ಲಾ ಕಂಪ್ನಿ ಕೆಲಸ ತಗೋಬೇಕು ಅಂತಂದರೆ ನಿಮ್ಗೆ ಡಿಗ್ರಿ ಬೇಕಾಗಿಲ್ಲ, ನಿಮ್ಮ ನಾಲೆಜ್ ಬೇಕು ಅವ್ನಿಗೆ. ನೀನು ಟೆಸ್ಟ್ ಮಾಡ್ತಾನೆ, ನೀನು ಅಕಸ್ಮಾತ್ ಆ ಕಂಪ್ನಿಗೆ ಸೂಟ್ ಆಗಿದೆ ಅಂತ ಅನ್ನಿಸ್ತಾ, ಸೊ ನಿಂಗೆ ಟೆಸ್ಲಾದಲ್ಲಿ ಕೆಲಸ ಸಿಕ್ಬಿಡುತ್ತೆ ಈ ರೀತಿ, ಆಯಿತಾ. ಸೊ ಅದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಒಂದು ಗುಡ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಟಾಪ್ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇದರಿಂದ ನಿಮಗೆ ಈ ಪ್ಲೇಸ್ಮೆಂಟಲ್ಲಿ ಆಗೋ ಮೋಸ ಆಗೋದೇ ಇಲ್ಲ, ಪ್ಲೇಸ್ಮೆಂಟ್ಗೆ ವರಿಯಾಗೋ ಅವಶ್ಯಕತೆ ಇಲ್ಲ ನಿಮಗೆ, ಆಯಿತಾ. ಸೊ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ನಾನು ಆಗಲೇ ಹೇಳಿದ ಹಾಗೆ. ಸೊ ಏನು ಚೂಸ್ ಮಾಡಬೇಕು ಅಂದರೆ ನೀವು ಕಾಲೇಜ್ ಚೂಸ್ ಮಾಡಿ, ಇದು ನನ್ನ ಅಭಿಪ್ರಾಯ. ಅದು ಇನ್ನು ಬಾಕಿ ಫ್ಯಾಕ್ಟರ್ಸ್ ಎಲ್ಲ ನಿಮಗೆ ಬಿಟ್ಟಿದ್ದೆ. ಏನಕ್ಕೆ ಅಂದರೆ ನಾನು ಆ್ಯಕ್ಚುಲಿ ಅಲ್ಟಿಮೇಟ್ಲಿ ಅಟ್ ಲಾಸ್ಟ್ ನೀವೇ ಹೋಗೋದು ಕಾಲೇಜ್ಗೆ, ಅದಕ್ಕೋಸ್ಕರ. ನೆಕ್ಸ್ಟು ಏನಪ್ಪ ಅಂತಂದರೆ Tier 1 ಕಾಲೇಜ್ ಬೆಸ್ಟಾ, Tier 2 ಕಾಲೇಜ್ ಬೆಸ್ಟಾ, Tier 3 ಕಾಲೇಜ್ ಬೆಸ್ಟಾ? ಆಬ್ವಿಯಸ್ಲಿ Tier 1 ಕಾಲೇಜೇ ಬೆಸ್ಟು. ಆದರೆ ಇನ್ ವರ್ಸ್ಟ್ ಕೇಸಲ್ಲಿ ಯಾವ ಟಿಯರ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ, ಮ್ಯಾಕ್ಸಿಮಮ್ Tier 2 ಗಂಟೆ ರೀಚ್ ಆಗಿ ಟ್ರೈ ಮಾಡಿ, ಆಯಿತಾ. Tier 3ಗೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಈಗ ಹೇಳ್ತೀನಿ ನೋಡಿ. Tier 1 ಕಾಲೇಜಲ್ಲಿ ಇರತಕ್ಕಂಥ ಫೆಸಿಲಿಟೀಸ್ ಏನೇನಪ್ಪ ಅಂತಂದರೆ, ಫಸ್ಟು ಅಕಾಡೆಮಿಕ್ಸ್ ತುಂಬ ಚೆನ್ನಾಗಿರುತ್ತೆ, ಇನ್ಫ್ರಾಸ್ಟ್ರಕ್ಚರು, ಫ್ಯಾಕಲ್ಟಿಗಳು ಒಳ್ಳೆ ಎಜುಕೇಟೆಡ್ ಆಗಿರ್ತಾರೆ, ಆ್ಯಂಡ್ ರಿಸರ್ಚ್ಗಳು ನಡೀತಾನೆ ಇರ್ತವೆ. ಆ್ಯಂಡ್ ದೆನ್ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡೋಗಿಲ್ಲ. ಆ್ಯಂಡ್ ಅಲ್ಯೂಮಿನಿ ನೆಟ್ವರ್ಕ್ ಅಂತಂದರೆ ನಿಮ್ಮ ಸೂಪರ್ ಸೀನಿಯರ್ಸ್ಗಳು ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರ ನೆಟ್ವರ್ಕ್ ಇರಬೇಕು ನಿಮಗೆ. ಸೊ ದ್ಯಾಟ್ ಅವರು ಕಂಪನಿಗಳನ್ನ ಅಕಸ್ಮಾತ್ ಕಂಪನಿಗಳು ಬರೋಕ್ಕೆ ಸ್ಟಾಪ್ ಆದರೆ ಅವರು ನೋಡಿ ನಮ್ಮ ಕಾಲೇಜ್ ಚೆನ್ನಾಗಿದೆ, ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳು ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಅವ್ರ ಕಾಲೇಜಿಂದ ಅವರ ಕಂಪನಿಯಿಂದ ಬೇಗ ಕಂಪನಿಗೆ ಕರ್ಕೊಂಬರ್ಬೋದು. ಈ ರೀತಿ ಅಲ್ಯೂಮಿನಿ ನೆಟ್ವರ್ಕ್ ಇರುತ್ತೆ. ಆ್ಯಂಡ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪ್ರೆಸೆನ್ಸು ಅಂತಂದರೆ ಈ ಕಾಲೇಜ್ ಕಡೆಯಿಂದ ಸ್ಟೂಡೆಂಟ್ಗಳು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಪೇಪರ್ ಪಬ್ಲಿಷ್ ಮಾಡೋದಾಗಿರ್ಬಹುದು, ಅಥವಾ ಪೇಟೆಂಟ್ ಮಾಡಿಸೋದಾಗಿರ್ಬೋದು, ರಿಸರ್ಚ್ಗಳು ನಡೆಸೋದಾಗಿರ್ಬೋದು, ಈ ಥರ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಪ್ರೆಸೆನ್ಸ್ ಆಗಿದ್ದರೆ, ಅಂದರೆ ನೆಕ್ಸ್ಟ್ ಇನೋವೇಷನ್ ಆಗಿರ್ಬೋದು, ಈ ಥರ. ನೆಕ್ಸ್ಟು ಹೈಯೆಸ್ಟ್ NIRF ಮತ್ತು NAC ರೇಟಿಂಗ್ಗಳು ಇವೆಲ್ಲ ಇತ್ತು ಅಂತಂದರೆ ಆ ಕಾಲೇಜು Tier 1 ಕ್ಯಾಟಗರಿಗೆ ಬರುತ್ತೆ. ಆ್ಯಕ್ಚುಲಿ ಇದು ಎಲ್ಲದರಲ್ಲೂ ಇರುತ್ತೆ, ಆದರೆ ರೇಟಿಂಗ್ಗಳು ಕಡಿಮೆ ಇರುತ್ತೆ, ಆಯಿತಾ. Tier 2 ಮೋಸ್ಟ್ ಪ್ರಾಬಬಲಿ ಸಿಮಿಲರ್ ಟು ದಿಸ್, ಆದರೆ 80% ರೀಚ್ ಆಗುತ್ತೆ ಅಷ್ಟೇ. ಇದ್ರ ಬಗ್ಗೆ ಏನು 20% ಮಾತಾಡೋಗಿಲ್ಲ. 20% ರೀಚ್ ಆಗಬೇಕು ಅಂತಂದರೆ ಇದು ಒಂದೊಳ್ಳೆ ಪೊಸಿಷನ್ಗೆ ಆ್ಯಕ್ಚುಲಿ ಸ್ಟೂಡೆಂಟ್ಗಳಿಗೆ ಡಿಸೈಡಿಂಗ್ ಫ್ಯಾಕ್ಟರ್, ಆಯಿತಾ. ಸ್ಟೂಡೆಂಟ್ಸೇ ಡಿಸೈಡಿಂಗ್ ಫ್ಯಾಕ್ಟರ್. ನೀವು ಒಳ್ಳೆ ಕಂಪ್ನಿಗೆ ಪ್ಲೇಸ್ ಆಗದೆ, ನೀವು ಕಾಲೇಜ್ ಸೇರಿಕೊಂಡು ಒಳ್ಳೆ ರಿಸರ್ಚ್ ಮಾಡಿದೆ,
ಆ್ಯಂಡ್ ಪೇಪರ್ ಪಬ್ಲಿಷ್ ಮಾಡಿದೆ, ಈ ಥರ ಎಲ್ಲ ನೀವು ಜೂನಿಯರ್ಸನ್ನ ಮಾಡ್ಕೊಂಡು ಹೋಗ್ತಾ ಇದ್ದರೆ ಕಾಲೇಜ್ ಸ್ಟ್ಯಾಂಡರ್ಡ್ಸ್ ಬೆಳೀತಾ ಹೋಗ್ತಾ ಇರುತ್ತೆ ಈ ರೀತಿ, ಆಯಿತಾ. ಸೊ Tier 1ಗೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಅಕಸ್ಮಾತ್ ಸಿಗಲಿ ಅಂತಂದರೆ Tier 2 ಕಾಲೇಜ್ಗಳಿಗೆ ಟ್ರೈ ಮಾಡಿ. Tier 3 ತುಂಬ ವರ್ಸ್ಟ್ ಕೇಸಲ್ಲಿ ಹೋಗಿ, ಆಯಿತಾ. ಸೊ ಇದು ನಾನು ಹೇಳೋ ಸಜೆಷನ್, ನಾನು ಕೂಡ ಸಜೆಷನ್ನು. ಸೊ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಕಂಟೆಂಟ್ನ ಈಗ ಇನ್ನೊಂದು ಸತಿ ಬ್ರಷ್ ಅಪ್ ಮಾಡಿಬಿಡ್ತೀನಿ. ಫಸ್ಟ್ ಆಫ್ ಆಲ್ ಏನು ಡಿಸ್ಕಸ್ ಮಾಡ್ದೋ, ಆಟೋನಮಸ್ ಅಥವಾ VTU ಅಂತ ಡಿಸ್ಕಸ್ ಮಾಡ್ದು. ನಾನೇನು ಹೇಳ್ತೀನಿ ಅಂತಂದರೆ ಎರಡರದ್ದು ಲೈಕ್ ಒಂದೊಂದು ಸೆಕ್ಟರ್ಲಿ ಜಾಸ್ತಿ ಕೈ ಇದೆ, ಒಂದೊಂದು ಸೆಕ್ಟರಲ್ಲಿ ಕಡಿಮೆ ಕೈ ಇದೆ. ಆ್ಯಂಡ್ ನಾನು ಹೇಳ್ತೀನಿ ಆಟೋನಮಸ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡಿ. ಆ್ಯಂಡ್ VTU ಆದರೆ ಫ್ಲೆಕ್ಸಿಬಲ್ ಆಗಿರುತ್ತೆ, ಏನು ಗೊತ್ತಾ. ಆಮೇಲೆ ಇನ್ನೊಂದು ಹೇಳ್ತೀನಿ, VTUಲ್ಲಿ ಇರತಕ್ಕಂಥ ಬೆನಿಫಿಟ್ ಏನಪ್ಪ ಅಂತಂದರೆ, VTUಲ್ಲಿ ನಿಮಗೆ ಎಕ್ಸಾಮ್ಸ್ ನಡೀತಾವಲ್ಲ, ಎಕ್ಸಾಮ್ಸ್ ಮುಂದೆ ಗ್ಯಾಪ್ ಇರುತ್ತೆ, 2 to 3 days ಗ್ಯಾಪ್ ಇರುತ್ತೆ ಮಿನಿಮಮ್ ಟು ಮಿನಿಮಮ್. ಆಟೋನಮಸಲ್ಲಿ ಗ್ಯಾಪ್ ಇರೋದಿಲ್ಲ, ನೋ ಗ್ಯಾಪ್ ಬಿಟ್ವೀನ್ ದ ಎಕ್ಸಾಮ್ಸ್, ಆಯಿತಾ. ಸೊ ಇಲ್ಲಿ ನೀವು ತುಂಬ ಓದಬೇಕಾಗುತ್ತೆ, ಇಲ್ಲಿ ಎಕ್ಸಾಮಿಂದ ದಿನ ಕುತ್ಕೊಂಡು ಹೋದರೆ ಸಾಕು, ಆಯಿತಾ. ಯಾಕೆ ಅಂತಂದರೆ ಈ VTU ಏನಿದೆ SSLC ಪೇಪರ್ ಥರ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ. ಆ ಕ್ವಶನ್ಸ್ನ ಓದ್ಕೊಂಡು ಹೋದರೆ ಆರಾಮಾಗಿ ನೀವು 8 CGPAನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ ನಿಮಗೆ ಅಷ್ಟೊಂದು ಓದೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನೀವು ನಿಮ್ಮ ಬ್ರಾಂಚ್ ರಿಲೇಟೆಡ್ ಸ್ಪೆಸಿಫಿಕ್ ವರ್ಕನ್ನು ಮಾಡಿಕೊಂಡು ನೀವು ಒಂದೊಳ್ಳೆ ಕಂಪ್ನಿಗೆ ಪ್ಲೇಸ್ ಆಗೋ ಥರ ಮಾಡ್ಕೊಬೋದು. ಆ್ಯಂಡ್ ಎಕ್ಸಾಮ್ಗೆ ಇನ್ನೊಂದು ದಿನ ಓದ್ಕೊಂಡ್ರೆ ಸಾಕು. ಆಟೋನಮಸಲ್ಲಿ ಆ ಥರ ಇಲ್ಲ, ನೀವು ಕ್ಲಾಸನ್ನು ಕೇಳಲೇಬೇಕು. ಆ್ಯಂಡ್ ಪೇಪರ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡೋದಿಲ್ಲ. ಆ್ಯಂಡ್ ನೀವೇ ವರ್ಕ್ ಮಾಡಬೇಕಾಗುತ್ತೆ. ಬ್ಯಾಕ್ಲಾಗ್ ಆದರೆ ಅವ್ರಿಗೆ ದುಡ್ಡು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಈವನ್ ಅಲ್ಲೂ ಪೇ ಮಾಡಬೇಕಾಗುತ್ತೆ, ಆದರೆ ಇಮಿಡಿಯೇಟಾಗಿ ಪೇ ಮಾಡ್ಕೊಂಡು ಅಲ್ಲೆಡೆ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ ಆಟೋನಮಸಲ್ಲಿ. ಆದರೆ VTUಲ್ಲಿ ಆ ಥರ ಏನಿಲ್ಲ. ಈ ಬ್ಯಾಕ್ಲಾಗ್ ಇದ್ದರೂ ನೆಕ್ಸ್ಟ್ ಟೈಮ್ಗೆ ಪ್ರಮೋಟ್ ಮಾಡ್ತಾರೆ ನಿಮಗೆ. ಅಲ್ಲಿ ನೀವು ಬೇಕಾದರೆ ಹಿಂದಿನ ಸೆಮಿಸ್ಟರ್ ಬ್ಯಾಕ್ಲಾಗನ್ನು ಕ್ಲಿಯರ್ ಮಾಡ್ಕೊಬಹುದು, ಆಯಿತಾ. ಇದಾಗಿರುತ್ತೆ ಈ ಒಂದು ವೀಡಿಯೋದ ಕಂಟೆಂಟ್. ನನ್ನ ಪ್ರಕಾರ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ನಾನು ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾಪಿ ಲರ್ನಿಂಗ್.